ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सत्याविघ्नकरां योद्धां पञ्चाशद्वर्षपूजकां सत्यप्रमोदतीर्थार्यां विज्ञायसुधारताम् येऽहं सुखवत्सम्यक् शिक्षितोऽस्मि कृपानिधिः श्रीमत्सत्यात्मतीर्थार्यां वन्दे विद्यागुरुं मम। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। श्रीगुरुभ्यो नमः। ಮಂತ್ರಾಲಯ ಪ್ರಭುಗಳ ವರ್ಧಂತಿ ಉತ್ಸವದ ನಿಮಿತ್ತಕವಾಗಿ ಸಂಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟ ವಿಷಯ ಅಂತಂದ್ರೆ ಮಾಧ್ವ ಸಮಾಜಕ್ಕೆ ರಾಯರು ಕೊಟ್ಟ ಗ್ರಂಥಗಳ ಕೊಡುಗೆ ಬಹಳ ಸುಂದರ ವಿಷಯ. ಆದರೆ ಬಹಳ ಸಂತೋಷ ಆಗ್ತದೆ ನಮಗೆ. ಎಂಥ ಒಳ್ಳೆಯ ವಿಚಾರ. ರಾಯರ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ, ಎಷ್ಟು ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಇದರೊಳಗೆ ರಾಯರ ಅದ್ಭುತವಾದ ಪಾಂಡಿತ್ಯ ಹಾಗೂ ಶ್ರೀಮದಾಚಾರ್ಯರ ಗ್ರಂಥಗಳ ಮೇಲಿರುವ ಭಕ್ತಿ ಹಾಗೂ ಸೇವಾ, ಟೀಕಾರಾಯರ ಸೇವಾ, ವ್ಯಾಸರಾಯರ ಸೇವಾ ಎಲ್ಲವನ್ನೂ ಕೂಡ ಮಂತ್ರಾಲಯ ಪ್ರಭುಗಳು ಮಾಡಿದ್ದಾರೆ ಅಂತ ನಾವೆಲ್ಲ ಕಾಣಬಹುದು. ಮಂತ್ರಾಲಯ ಪ್ರಭುಗಳ ವೈಶಿಷ್ಟ್ಯ ಏನು ಅಂತಂದ್ರೆ, ಮೂಲ ಗ್ರಂಥಕ್ಕೂ ಭಾಷ್ಯಕ್ಕೂ ಟೀಕಾ ಹಾಗೂ ಟಿಪ್ಪಣಿ ಎಲ್ಲದಕ್ಕೂ ಕೂಡ ವ್ಯಾಖ್ಯಾನವನ್ನು ಮಾಡ್ಯಾರ. ಅದು ಮಂತ್ರಾಲಯ ಪ್ರಭುಗಳ ಅದ್ಭುತವಾದ ಕೌಶಲ. ಇದು ಸೇವಾ, ದೊಡ್ಡದಾದ ಸೇವಾ. ಶ್ರೀಮದಾಚಾರ್ಯರು ಭಾಷ್ಯವನ್ನು ರಚನೆ ಮಾಡಿದರೆ ಅಣುಭಾಷ್ಯಕ್ಕೂ ಕೂಡ ಟಿಪ್ಪಣಿಯನ್ನು ಬರೆದಿದ್ದಾರೆ ಮಂತ್ರಾಲಯ ಪ್ರಭುಗಳು. ವೇದವ್ಯಾಸ ದೇವರ ಏನು ಸೂತ್ರಗಳನ್ನು ರಚನೆ ಮಾಡಿದ್ದಾರೆ, ಸೂತ್ರ ಪ್ರಸ್ಥಾನ, ಆ ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾ ಅಂತ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಮಂತ್ರಾಲಯ ಪ್ರಭುಗಳು. ಅದು ಎಷ್ಟು ದೊಡ್ಡ ಉಪಕಾರ ಅಂತಂದ್ರೆ, ಎಲ್ಲ ಸೂತ್ರಗಳಿಗೆ ಅರ್ಥವನ್ನ ಚೆನ್ನಾಗಿ ತಿಳಿಯುವಂತೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ತಂತ್ರದೀಪಿಕಾ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ರಾಯರ ಇನ್ನೊಂದು ಗ್ರಂಥ ಅಂತಂದ್ರೆ
ನ್ಯಾಯ ಮುಕ್ತಾವಳಿ, ಅದೊಂದು ಅದ್ಭುತವಾದ ಗ್ರಂಥ. ಅದನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ. ಗೀತಾರ್ಥ ಸಂಗ್ರಹ, ರಾಮಚಾರಿತ್ರ್ಯ ಮಂಜರಿ. ನಮ್ಮ ಗುರುಗಳು ಹೇಳ್ತಾ ಇದ್ರು, ರಾಯರು ನಿತ್ಯ ರಾಮದೇವರ ಪೂಜೆಯನ್ನ ಮಾಡ್ತಾರೆ, ನಿತ್ಯದಲ್ಲಿಯೂ ಕೂಡ ರಾಮದೇವರ ಸೇವೆಯನ್ನ ಮಾಡ್ತಾರೆ, ವೇದವ್ಯಾಸ ದೇವರ ಸೇವೆಯನ್ನು ಮಾಡ್ತಾರೆ. ಮಂತ್ರಾಲಯ ಪ್ರಭುಗಳು ಒಂದು ದಿನ ಪೂಜೆ ಬಿಟ್ಟಿಲ್ಲ. ಆದರೆ ಶಾಶ್ವತವಾಗಿ ರಾಮದೇವರ ಪೂಜೆ ನಿಲ್ಲಬಾರದು ಅಂತೇಳಿ ಗ್ರಂಥಗಳ ರೂಪವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಮಂತ್ರಾಲಯ ಪ್ರಭುಗಳು. ನಾವು ಪ್ರತಿನಿತ್ಯ ಸಾಲಿಗ್ರಾಮಕ್ಕೆ ಪ್ರತಿಮಾಗಳಿಗೆ ತುಳಸಿ ಏರಿಸುತ್ತೇವೆ. ತುಳಸಿ ಇಲ್ಲದೆ ಹೋದರೆ ಆ ಪೂಜೆಯನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಒಲ್ಲನೋ ಹಲಿ ಕೊಳ್ಳನೋ ಎಲ್ಲ ಸಾಧನೆಗಳಿದ್ದು ತುಳಸಿ ಇಲ್ಲದ ಪೂಜೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣನಿಗೆ ಅರ್ಪಿತವೆನ್ನುತ್ತ ಒಂದೇ ಮನದಲ್ಲಿ ಸಿಂಧು ಜಯನ ಮುಕುಂದಾಯನೆ ಎಂದೆಂದು ವತಿಪನ ಮಂದಿರ ದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ. ಹಾಗಾಗಿ ದೇವರು ಪೂಜೆ ಮಾಡಬೇಕಾದ್ರೆ ತುಳಸಿ ಇಲ್ಲದೆ ಪೂಜೆ ಮಾಡೋ ಹಾಗಿಲ್ಲ. ಕನಿಷ್ಠ ಪಕ್ಷ ತುಳಸಿನೇ ಬೆಳೀತಾ ಇಲ್ಲಪ್ಪ ಅಂದ್ರೆ ತುಳಸಿ ಕಾಷ್ಠನ ಏರಿದ್ರಿ ಅಂತಾರೆ. ಸಾಲಿಗ್ರಾಮಗಳಿಗೆ ಪ್ರತಿಮಾಗಳಿಗೆ ತುಳಸಿ ಕಾಷ್ಠ ಅಲ್ಲಿ ಏರಿಸಿದ್ದೇ ತೊಳೆದು ಮತ್ತೆ ಕಾಷ್ಠ ಏರಿಸಿದೆ, ತಪ್ಪಿಲ್ಲ. ಆದ್ರೆ ತುಳಸಿ ಏರಿಸಬೇಕು, ಅಷ್ಟು ಮಹತ್ವ ತುಳಸಿ ಪೂಜೆಗೆ. ಅದರೊಳಗೂ ವಿಶೇಷ ಏನು ಅಂದ್ರೆ ಮಂಜರಿ ಅಂತ. ಮಂಜರಿಯುಕ್ತವಾದ ತುಳಸಿಯನ್ನ ದೇವರಿಗೆ ಏರಿಸಿದರೆ ಬಹಳ ಪುಣ್ಯ. ಕೋಟಿ ತುಳಸಿ ಏರಿಸಿದಷ್ಟು ಪುಣ್ಯ, ಸಾವಿರಾರು ತುಳಸಿ ಏರಿಸಿದಷ್ಟು ಪುಣ್ಯ. ದಳವಣ್ಣ ಮಂಜರಿ ಅಂತಂದ್ರೆ ಅದು ಸ್ವಲ್ಪ ಇನ್ನ ಬೀಜ ಬಂದಿರಬೇಕು, ಪೂರ್ತಿ ಬಂದಿರಬಾರ್ದು. ಸ್ವಲ್ಪ ಮಾತ್ರ ಬೀಜ ಬಂದಿರಬೇಕು, ದಳಗಳು ಬಿದ್ದಿರಬೇಕು. ಅಂತ ತುಳಸಿ ದಳಕ್ಕೆ ಮಂಜರಿ ಅಂತ ಕರೀತಾರೆ. ಆ ಮಂಜರಿಯುಕ್ತವಾದ ತುಳಸಿಯನ್ನ ದೇವರ ಪ್ರತಿಮೆಗೆ ಸಾಲಿಗ್ರಾಮಗಳಿಗೆ ಪ್ರತಿನಿತ್ಯ ಏರಿಸಬೇಕು, ವಿಶೇಷ ಪುಣ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಏನು ಮಾಡಿದ್ರು, ಹಾಗಾದ್ರೆ ಎಲ್ಲ ಕಾಲದಲ್ಲಿಯೂ ಕೂಡ ರಾಮದೇವರಿಗೆ ಹಾಗೂ ವೇದವ್ಯಾಸ ದೇವರಿಗೆ ಅನಂತ ಕಾಲ ಈ ಪೂಜೆ ಸಲ್ಲಲಿ ಅಂತ ಹೇಳಿ 2 ಮಂಜರಿಯನ್ನು ಏರಿಸಿದ್ದಾರೆ. ಅದ್ಭುತವಾದ 2 ಮಂಜರಿಗಳು. ಯಾವುದದು? ರಾಮಚಾರಿತ್ರ್ಯ ಮಂಜರಿ, ಕೃಷ್ಣ ಚಾರಿತ್ರ್ಯ ಮಂಜರಿ. ನೋಡಿದ್ರೆ ನಾವು ಇದು ಬಾಡೋದಿಲ್ಲ. ಮತ್ತೆ ಈ ತುಳಸಿ ಎಂದಿಗೂ ಬಾಡೋದಿಲ್ಲ. ಆ ತುಳಸಿ ಹಿಂದಿನ ದಿವಸ ಏರಿಸಿದ್ದಿನ ಮರುದಿವಸ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಿಬಿಡ್ಬೇಕು, ಆ ಮಂಜರಿಯನ್ನು ತೆಗೆದುಬಿಡ್ಬೇಕು ನಾವು. ಆದರೆ ಈ ಮಂಜರಿ ಎಂದಿಗೂ ಬಾಡೋದಿಲ್ಲ. ರಾಮದೇವರ ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಯಾವಾಗಲೂ ಇರಬೇಕು ಅಂತೇಳಿ ರಾಮಚಾರಿತ್ರ್ಯ ಮಂಜರಿ ಎಂಬ ಗ್ರಂಥ, ಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬ 2 ಗ್ರಂಥಗಳೆಂಬ ಮಂಜರಿಯನ್ನ ದೇವರಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡಿದ್ದಾರೆ ಮಂತ್ರಾಲಯ ಪ್ರಭುಗಳು. ಇನ್ನ ಎಂತಹ ಅದ್ಭುತವಾದ ಸೇವಾ ಇದು, ಎಂತಹ ದೊಡ್ಡದಾದ ಸೇವಾ. ಇದಾದ ಮೇಲೆ ಮಂತ್ರಾಲಯ ಪ್ರಭುಗಳು ಇನ್ನೊಂದು ಗ್ರಂಥವನ್ನು ನಮಗೆ ತೋರಿಸಿಕೊಡ್ತಾರೆ. ನಾವೆಲ್ಲ ಪ್ರತಿನಿತ್ಯ ದೇವರ ಮುಂದೆ ದೀಪ ಹಚ್ತೀವಿ. ದೇವರಿಗೆ ದೀಪ ಹಚ್ಚಿದರೆ ಬಹಳ ಪುಣ್ಯ. ದೇವರ ಮುಂದೆ ಯಾವಾಗಲೂ ದೀಪ ಇರಬೇಕು. ಅದು ಏನು ಗೊತ್ತಾ, ಆ ದೀಪದ ನಾಲಿಗೆ ಇದೆಯಲ್ಲ, ನಾಲಿಗೆ ಅದು ಉತ್ತರ ದಿಕ್ಕಿಗನ್ನ ಇರಬೇಕು ಅಥವಾ ಪೂರ್ವ ದಿಕ್ಕಿಗನ್ನ ಇರಬೇಕು. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಆ ನಾಲಿಗೆ ಇರಬಾರದು. ದೇವರ ಮಂಟಪ ಪೂರ್ವಕ್ಕೆ ಇದ್ದರೆ, ಅಂದ್ರೆ ದೇವರ ಮುಖ ಪೂರ್ವಕ್ಕೆ ನಾವು ಕೂಡಿಸಿದ್ದರೆ ಉತ್ತರ ದಿಕ್ಕಿಗೆ ನಾಲಿಗೆ
ನಾಲಿಗೆ ಬಂದಿರಬೇಕು, ಅಥವಾ ಪೂರ್ವ ದಿಕ್ಕಿಗೆ ನಾಲಿಗೆ ಬಂದು ತಡಿಬೇಕು. ಹಾಗೆ ದೀಪವನ್ನು ಪ್ರತಿನಿತ್ಯ ಹಂಚಬೇಕು. ಯಾಕೆಂದ್ರೆ ದೇವರ ಉಪಕಾರ ಸ್ಮರಣೆ ಮಾಡಲಿಕ್ಕೆ ಇದೊಂದು ಅವಕಾಶ. ಅದ್ಭುತವಾದ ಸೂರ್ಯನ ಪ್ರಕಾಶವನ್ನು ಕೊಟ್ಟು ಬೆಳಕನ್ನು ಕೊಟ್ಟ ದೇವರಿಗೆ ನಾವೇನು ಕೊಡ್ಲಿಕ್ಕೆ ಶಕ್ಯ? ಒಂದು ಸಣ್ಣ ದೇವರ ಮನೆಯಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿದ್ದರೆ ಅಷ್ಟೇ ದೇವರ ಅನುಗ್ರಹ ಮಾಡ್ತಾನೆ. ಯಚ್ಚಂದ್ರಮಸಿ ಯಚ್ಚಾಜ್ಞೌ ತತ್ತೇಜೋ ವಿದ್ಯುನಾಮಕಂ. ಸೂರ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿರುವ ತೇಜಸ್ಸು ನಾನೇ ಅಂತ ಕೃಷ್ಣ ಹೇಳಿಕೊಂಡಿದ್ದಾನೆ ಭಗವದ್ಗೀತಾದಲ್ಲಿ. ಹಾಗಾಗಿ ಆ ದೀಪವನ್ನು ಹಚ್ಚಿದ್ದೇವೆ ನಾವೆಲ್ಲ. ನಾವು ದೀಪ ಹಚ್ಚಿದ್ದೇವೆ, ಕೆಲವೊಮ್ಮೆ ಎಣ್ಣೆ ಆಗೋಗಿರುತ್ತೆ, ಅಥವಾ ಬತ್ತಿ ಸೊರಗೋಗಿರುತ್ತೆ, ಅಥವಾ ಬತ್ತಿ ಸರಿಯಾಗಿರೋದಿಲ್ಲ. ಅವಾಗ ದೀಪ ಶಾಂತ ಆಗೋಗುತ್ತೆ. ಮತ್ತೆ ಬೆಳಗ್ಗೆ ಸ್ನಾನ ಮಾಡಿ ಆದ್ಮೇಲೆ ತುಳಸಿ ಕಾಷ್ಟಕ್ಕೆ ಹಚ್ಚಿಕೊಂಡು ಮತ್ತೆ ದೀಪವನ್ನು ಹಚ್ತೇವೆ. ಹೀಗೆ ದೀಪ ಹಚ್ತಾ ಇರ್ತೇವೆ. ಪ್ರತಿನಿತ್ಯ ಆಡ್ದಾಗೆಲ್ಲ ಹಚ್ತೇವೆ. ನಾವು ಊರಿಗೆ ಹೋದಾಗಂತೂ ದೀಪ ಹಚ್ಚೋದಿರೋದೇ ಇಲ್ಲ ಮನೆಯಲ್ಲಿ, ತಿಳ್ಕೊಳ್ಳಿ. ಹೌದಾ? ಆದ್ರೆ ರಾಯರು ವಿಚಾರ ಮಾಡಿದ್ರು, ಎಂದಿಗೂ ಆರದೇ ಇರುವ ದೀಪವನ್ನ ದೇವರ ಮುಂದೆ ಹಚ್ಚೋಣ. ಅದ್ಯಾವುದು? ಜ್ಞಾನ ದೀಪ. ಯಾವುದದು? 2 ಗ್ರಂಥಗಳನ್ನು ಕೊಟ್ಟಿದ್ದಾರೆ ನೋಡಿ. 3 ಪ್ರಮಾಣ ಪದ್ಧತಿಗೆ ಬರೆದಿರ್ತಕ್ಕಂತಹ ಭಾವದೀಪ. ಭಾವದೀಪ ಆ ಗ್ರಂಥದ ಹೆಸರೇ ಭಾವದೀಪ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ರಚನೆ ಮಾಡಿದ್ದು ಭಾವದೀಪ, ಅದೊಂದು ದೀಪ. ಆಮೇಲೆ ಇಂತಹ ದೀಪಗಳನ್ನ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದೆಂತಹ ದೊಡ್ಡ ಕೊಡುಗೆ ರಾಯರ ಗ್ರಂಥಗಳ. ನಾವೆಲ್ಲ ಎಷ್ಟು ಪುಣ್ಯವಂತರು. ರಾಯರು, ನಾವು ವರ ಪಾಪ ಬಹಳ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ವೃಂದಾವನ ಸೇವೆಯನ್ನು ಮಾಡ್ತಾರೆ, ರಾಯರಿಗೆ ನಾನಾ ತರಹದ ಸೇವೆಗಳನ್ನು ಮಾಡಿಸ್ತಾರೆ, ಅವುಗಳಿಂದ ಅವರ ಅಭೀಷ್ಟಗಳನ್ನು ಪಡಿತಾರೆ. ರಾಯರ ಅನುಗ್ರಹ ಮಾಡಿ ಅವ್ರಿಗೆ ಏನೇನು ವರವನ್ನು ಕೊಡಬೇಕು ಕೊಡ್ತಾರೆ. ಎಲ್ಲರಿಗೂ ಗೊತ್ತಿಲ್ಲ. ರಾಯರ ಒಳಗೆ ಮುಳುಗಿ ನೋಡಬೇಕು. ಏನು ಮಾಡಿದ್ದಾರೆ ಗ್ರಂಥಗಳು, ಅವರು ರಚನೆ ಮಾಡಿದ್ದಾರೆ, ಅದರೊಳಗೇನು ಸ್ವಾರಸ್ಯ ಇದೆ. ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು ರಚನೆ ಮಾಡಿದ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆಯೋದೇನೆ ಇಡೀ ಜೀವನದ ತಮ್ಮ ಧ್ಯೇಯೋದ್ದೇಶವನ್ನಾಗಿ ಇಟ್ಟುಕೊಂಡಾರ ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಅವರಿಗೆ ಇಷ್ಟು ವರ ಕೊಡುವಷ್ಟು ಸಾಮರ್ಥ್ಯ ದೇವರು ಕೊಟ್ಟಾರೆ. ಹರಿಪಾದ ಕಂಚ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಎನ್ನ ಪುಣ್ಯಗಳಿಂದ ಈ ಬರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಅಂದ್ರೆ ಮಂತ್ರಾಲಯ ಪ್ರಭುಗಳು. ಅದಕ್ಕೆ ನೋಡ್ರಿ, ಇವಾಗ ರೆಕಮೆಂಡೇಶನ್ ಇತ್ತು ಅಂದ್ರೆ ದೇವರು ಬೇಗ ಕೆಲಸ ಆಗುತ್ತೆ. ನಮಗೆ ರೆಕಮೆಂಡೇಶನ್ ಇತ್ತು ಅಂದ್ರೆ ಬೇಗ ಕೆಲಸ ಆಗುತ್ತೆ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ. ಹೌದೋ ಇಲ್ಲೋ? ಅದಕ್ಕೊಂದು ದೃಷ್ಟಾಂತ ಹೇಳ. ರಾಯರ ಕಥೆ ನೀವೆಲ್ಲ ಕೇಳಿದ್ದೀರಿ. ಕುಲಕರ್ಣಿ ಎಂಬ ಗೃಹಸ್ಥರ ಮಗ ಸೀಕರ್ಣಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಾಗ, ಇಂತಹ ದೊಡ್ಡ ಉತ್ಸವ ನಡೀತಾ ಇದೆ, ರಾಮದೇವರ ಪೂಜೆ ನಡೀತಾ ಇದೆ, ನಿಮ್ಮನ್ನ ಪೂಜೆಗೆ ಅಂತ ಕರೆಸಿದ್ದೀವಿ, ಈ ಅನರ್ಥ ಆಗೋದೇನು? ಸೀಕರ್ಣಿಯಲ್ಲಿ ನಮ್ಮ ಮಗ ಬಿದ್ದು ಸಾಯೋದೇನು? ದಯಮಾಡಿ ನಮ್ಮ ಮಗನ ಬದುಕಿದ್ರಿ. ರಾಯರು ಒಂದೇ ಮಾತು ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ ನೋಡಿ, ರೆಕಮೆಂಡೇಶನ್. ನಾನು ಅತ್ಯಂತ ನಿನಗೆ ಪ್ರೀತ್ಯಾಸ್ಪದನಾಗಿದ್ದರೆ, ನಾನು ಗ್ರಂಥಗಳನ್ನು ರಚನೆ ಮಾಡಿ ನಿನ್ನ ಸೇವೆಯನ್ನ ಚೆನ್ನಾಗಿ ಮಾಡಿದ್ದೇ ಆದರೆ ಅನುಗ್ರಹ ಮಾಡಿ ಈ ಕೂಸಿಗೆ ಆಯುಷ್ಯನ್ನ ಬೆಳೆಸಿ ಉತ್ತಮವಾದ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಆ ಕೂಸಿನ ರಕ್ಷಣೆ ಮಾಡು ಅಂತ ಹೇಳೋದೇ ತರ. ದೇವರು, ಮುಖ್ಯ ಪ್ರಾಣ ದೇವರು ಹೊಂಟು ಬಿಟ್ಟಿದ್ರು. ಆ ಕುಲಕರ್ಣಿ ಮಗ ಅವರ ದೇಹದಿಂದ ಹೊಂಟು ಬಿಟ್ಟಿದ್ರು. ಆದರೆ ರಾಯರ ಮಾತು ಕೇಳಿ ಮತ್ತೆ ವಾಪಸ್ ಬಂದರು.
ಯಾರ ದೇಹದಿಂದ ದೇವರು ಮುಖ್ಯ ಪ್ರಾಣ ದೇವರು ಬಿಟ್ಟು ಹೋಗಿಬಿಡ್ತಾರೋ ಅವರು ಸತ್ತಿದ್ದಾರೆ ಅಂತ ಅರ್ಥ. ಇವಾಗ ನೋಡ್ರಿ, ನಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ ನಮ್ಮ ಮನೆಗೆ. ನಾವು ಕರೆದಿರ್ತೀವಿ, ಅವರಿಗೆ ಸಮಯ ಬಹಳ ಇರೋದಿಲ್ಲ, ಒಂದು ತಾಸಷ್ಟೇ ಸಮಯ ಇರ್ತದೆ. ಆಮೇಲೆ ಅವರು ಶೀಘ್ರವಾಗಿ ಎಲ್ಲ ಹೋಗಬೇಕಾಗಿರ್ತದೆ. ಆದರೆ ನಮಗೆ ಬಹಳ ಬೇಕಾದವರಾಗಿರ್ತಾರೆ, ಅಥವಾ ಅವರಿಗೆ ನಾವು ಬಹಳ ಬೇಕಾದವರಾಗಿರ್ತೀವಿ. ಅದಕ್ಕೆ ನಾವು ಅವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ನಮಗಾಗಿ ಅಂತ 1 ಗಂಟೆ ಹೆಚ್ಚು ನಮ್ಮ ಮನೇಲಿ ಇರ್ತಾರೆ, ಹೋಗೋದಿಲ್ಲ. ನಮ್ಮ ಬಿಡೆಗಾಗಿ ಅಲ್ಲೇ ಇರ್ತಾರೆ. ಹಂಗೆ ರಾಯರ ಬಿಡೆಯ ದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ ಮಹಾಭಕ್ತರು. ಏನು ರಾಯರು ಮಾಡೋ ಭಕ್ತಿ, ರಾಯರು ಮಾಡುವ ಗ್ರಂಥಗಳ ಸೇವಾ ಎಷ್ಟು ದೊಡ್ಡದು ಅಂದ್ರೆ, ರಾಯರು ಇನ್ನ ಆಶ್ರಮ ತಗೊಳ್ಳೋಕ್ಕಿಂತ ಮುಂಚೆನೆ ರಾಘವೇಂದ್ರ ವಿಜಯ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಬಹಳ ಬಡತನ ರಾಯರಿಗೆ. ಆದರೆ 1 ದಿನ ಭಿಕ್ಷಾ ಬೇಡಿಲ್ಲ ರಾಯರು. ಏನು ದೇವರು ಕೊಡ್ತಾನೋ ಅದರೊಳಗೆ ಇದು. ನಮಗೆ ವಿಷ್ಣು ಪಂಚಕ ವರ್ಷಕ್ಕೆ 1 ಸಲ ಮಾಡ್ತೀವಿ, ಆದರೆ ತಿಂಗಳಿಗೆ 4 ಸಲ ಮಾಡ್ತಾ ಇದ್ರು ರಾಯರು. ವಿಷ್ಣು ಪಂಚಕ 4 ಸಲ ತಿಂಗಳಿಗೆ. ಬರೀ ನೀರು ಕುಡಿಯೋದು, ಏನು ಸಿಗುತ್ತೋ ಅದರೊಳಗೆ. ಸುಧೀಂದ್ರರು ಆಗಿನ ಕಾಲಕ್ಕೆ ಮಂತ್ರಾಲಯ ಮಠದ ಪ್ರಭುಗಳು, ಮಹಾ ತಪಸ್ವಿಗಳು, ಸುಧೀಂದ್ರ ತೀರ್ಥ ಶ್ರೀಪಾದಗಳವರು ಇದ್ದಾಗಲೂ ಕೂಡ ಮಠಕ್ಕೆ ಹೋಗಿ 1 ಅಕ್ಕಿ ಕಾಳನ್ನ ಅವ್ರನ್ನ ಕೇಳಿ ತಂದುಕೊಂಡಿಲ್ಲ ಮಂತ್ರಾಲಯ ಪ್ರಭುಗಳು. ಅಷ್ಟು ದೀಕ್ಷಾ. ಹೆಂಡತಿ ಕೇಳ್ತಾಳೆ, ಯಾಕೆ ಹಿಂಗೆ ಮಾಡ್ತೀರಿ, ಹೋಗಿ ಗುರುಗಳನ್ನು ಕೇಳುವುದಲ್ಲ. ಮಠಕ್ಕೆ ನಾವು ಮಾಡಬೇಕು, ಮಠದಿಂದ ನಾವು ಮಾಡಿಸ್ಕೋಬಾರ್ದು. ಇದು ವೈರಾಗ್ಯ. ಗುರುಗಳಿಗೆ ನಾವು ಸೇವೆಯನ್ನು ಸಲ್ಲಿಸಬೇಕು, ನಾವು ಗುರುಗಳಿಂದ ಯಾವ ಅಪೇಕ್ಷೆಯನ್ನು ಪಡಬಾರ್ದು. ಅಂತಹ ದೀಕ್ಷಾಗಳು. ಅಂತಹ ಬಡತನದಲ್ಲಿದ್ದರೂ ಕೂಡ ಅವರು ಮಾಡಿದ ದೊಡ್ಡ ಸೇವಾ ಅಂದ್ರೆ, ನೀರನ್ನ ಕುಡಿದು ಕೂಡ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೆಯೋದು ಬಿಟ್ಟಿಲ್ಲ, ಅಧ್ಯಯನ ಪಾಠ ಪ್ರವಚನಗಳನ್ನು ಬಿಟ್ಟಿಲ್ಲ. ಇದು ದೀಕ್ಷಾ. ಪರಮಧ್ವಜಾಸ್ತ್ರವೇ ಸಕಲ ಛಾತ್ರದಿಕೆಂದು ಅನಲ ಕೈಯಲಿ ಪಿಡಿಯಲೋ, ಪರಮತ ಜಾಲಗಳೆಲ್ಲ ವೇದ ವಿರುದ್ಧವೆಂದು ಹರಿವನಾವನ್ನು ಹಿಡಿಯಲು ಪ್ರಾಣಿ ಅಂದಿನದಿ ತ್ರವಣ ಮನನಾದಿ ಸಾಧನವ ಮಾಡೋ. ಇನ್ನು ಸಂಶಯ ವೇದಕೋ ಇನ್ನು ಜಪತವ ಮಾಡಲಿ, ಈ ಮತವು ಬಿರಿದೆಂದು ಜ್ಞಾನಿಗಳ ಸಮ್ಮತವೋ ಪ್ರಾಣಿ. ರಾಜರ ವೇದಗಳಿಗೂ ವ್ಯಾಖ್ಯಾನ ಬರೆದಾರೆ, ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆದಾರೆ, ಸೂತ್ರಗಳಿಗೆ ತಂತ್ರದೀಪಿಕಾ ಗ್ರಂಥವನ್ನು ಬರೆದಾರೆ, ಭಾಷ್ಯಕ್ಕೆ ಮತ್ತೆ ಭಾವದೀಪ ಎಂಬ ಗ್ರಂಥವನ್ನು ಬರೆದಾರೆ, ಟೀಕಾರಾಯರ ಅನುವ್ಯಾಖ್ಯಾನಕ್ಕೆ ಪರಿಮಳ ಎಂಬ ಗ್ರಂಥವನ್ನು ಬರೆದಾರೆ. ನಾವು ನೀವೆಲ್ಲ ಹೂವೇರಿಸ್ತೀವಿ ದೇವರಿಗೆ, ಬೆಳಗ್ಗೆ ಹೂವೇರಿಸ್ತೀವಿ, ಸಂಜೆ ಹೊತ್ತಿಗೆ ಹೂ ಬಾಡೋ ಬರ್ತೀವಿ, ಹೌದೋ ಇಲ್ಲ? ಮಂತ್ರಾಲಯ ಪ್ರಭುಗಳು 1 ಹೂವೇರಿಸ್ತೀವಿ. ಯಾವ ಹೂ ಅದು? ಪರಿಮಳ ಎಂಬ ಹೂ. ಅದೇ ಹೂ. ಹೂವಿನಲ್ಲಿರುವ ಪರಿಮಳ ಅಂದ್ರೆ ವಾಸನೆ, ಅದನ್ನ ಏರಿಸಿಬಿಟ್ಟಿದ್ದಾರೆ. ಧೀರಶ್ರೀರಾಘವೇಂದ್ರತ್ವದ ಪುನರತನಾನಂಕ ಕೃತ್ಯತ್ವ ಎಂಬೂಯೋಚಾದಮ್ಮಿಲ್ಲ ಭಾರತದ ಕುಸುಮತೇ ತ್ವದ್ಗಿರಸಂಗಿರಾಮಃ ಯಾವಿಸ್ಸಮ್ಮಿತ್ರಿತಾಭಿಃ ನಿರವಧಿ ಮಸುಧಾ ವಿಸ್ತೃತಾ ಸಾಸುಧಾಮಿ ಶ್ರೋಣೀ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಂಪ್ರತಂ ಸಂಪ್ರಮೇನೆ. ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣಸ್ತವರದಲ್ಲಿ ಮಂತ್ರಾಲಯ ಪ್ರಭುಗಳನ್ನು ಸ್ತೋತ್ರ ಮಾಡ್ತಾ, ರಾಯರು ಬರೆದ ಏನು ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಟಿಪ್ಪಣಿ ಬರೆದಿದ್ದಾರಲ್ಲ, ಏನು ಪರಿಮಳ ಎಂಬ ಗ್ರಂಥ, ಇದು ಏನಿದು ಅಂತಂದ್ರೆ, ರಾಯರ ನಾಲಿಗೆಯ ಮೇಲೆ ಸರಸ್ವತಿ ದೇವಿ ಏನು ನರ್ತನೆ ಮಾಡಿದ್ದಾಳಲ್ಲ,
ಆ ರಾಯರ ನಾಲಿಗೆಯೇ ಒಂದು ರಂಗಭೂಮಿ ಅಂತೆ. ಸ್ಟೇಜ್. ರಾಯರ ನಾಲಿಗೆನೇ ಒಂದು ರಂಗಭೂಮಿ. ಆ ರಂಗಭೂಮಿಯ ಮೇಲೆ ನರ್ತನೆ ಮಾಡಿದ ಸರಸ್ವತಿ ದೇವಿ ನರ್ತನೆ ಮಾಡಿದ್ದಾಳಂತೆ. ಅದಕ್ಕೆ ಎಂತೆಂತಹ ಗ್ರಂಥಗಳು ಹೊರಗೆ ಬಂದು ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ವಿ. ನಾವೆಲ್ಲ ಓದೋರು ನಮಗೆ ಗೊತ್ತು ಎಷ್ಟು ಆನಂದ ಆಗ್ತದೆ. ಗೀತಾಭಿವೃದ್ಧಿ ಅದ್ಭುತವಾದ ಗ್ರಂಥ ರಾಯರ ರಚನೆ ಮಾಡಿದ್ದು ಒಂದಾಗಿ ಅಲ್ಲ. ಹೀಗೆ ರಾಯರ ನಾಲಿಗೆ ಮೇಲೆ ಸರಸ್ವತಿ ದೇವಿ ನರ್ತನೆ ಹೀಗೂ ಮಾಡ್ತಾ ಇದ್ದಾಳೆ. ಆ ಸರಸ್ವತಿ ದೇವಿ ನರ್ತನೆ ಮಾಡಿದಾಗ ಆ ಸರಸ್ವತಿ ದೇವಿಯ ಜಡೆಯ ದೊಡ್ಡ ತುರುಗು ಏನಿದೆಯಲ್ಲ, ಆ ತುರುಗಿಗೆ ಅಲಂಕಾರ ಮಾಡಿಕೊಂಡ ಏನು ಮಲ್ಲಿಗೆಯ ಹೂವಿನ ಏನು ಗೊಚ್ಚಲಿದೆಯಲ್ಲ, ಆ ನರ್ತನೆ ಮಾಡಿದಾಗ ಹೂವುಗಳು ಉದುರಿ ಬಿತ್ತಲ್ಲ, ಆ ಹೂವಿನ ಪರಿಮಳ ಗ್ರಂಥನೇ ನ್ಯಾಯಸುಧಾಕ್ಕೆ ರಾಯರು ಮಾಡಿದ ಗ್ರಂಥ. ಅದೇ ಪರಿಮಳ ಅಂತ ವರ್ಣನೆ ಮಾಡ್ತಾರೆ ವಾದಿದೇವಿ ಶ್ರೀಪಾದಂಗಳವರು. ಇಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿಕೊಂಡಿದ್ದಾರೆ. ತಂತ್ರದೀಪಿಕಾ, ನ್ಯಾಯಮುಕ್ತಾವಳಿ, ಗೀತಾರ್ಥ ಸಂಗ್ರಹ, ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಭಾಷ್ಯ ಸಂಗ್ರಹ, ಆಮೇಲೆ ಹನುಮಂತ ವಿಜಯಕ್ಕೆ ಮಂತ್ರಾಲಯ ಪ್ರಭುಗಳು ಗೂಢಭಾವ ಪ್ರಕಾಶಿಕ ಅಂತ ಅದೊಂದು ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ತೈತ್ರೇಯ ಉಪನಿಷತ್ತಿಗೆ ಖಂಡಾರ್ಥ, ಕಾಟಕೋಪನಿಷತ್ತಿಗೆ ಖಂಡಾರ್ಥವನ್ನು ರಚನೆ ಮಾಡಿದ್ದಾರೆ ರಾಯರು. ಆಮೇಲೆ ಪುರುಷ ಸೂಕ್ತಕ್ಕೆ ಹಾಗೂ ಹಿರಣ್ಯಗರ್ಭ ಸೂಕ್ತ ಅದಕ್ಕೂ ಕೂಡ ವ್ಯಾಖ್ಯಾನ. ಮಹಾಭಾರತ ತಾತ್ಪರ್ಯ ನಿರ್ಣಯ 5,000 ಶ್ಲೋಕಗಳಿಂದ ಕೂಡಿರ್ತಕ್ಕಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಶ್ರೀಮದಾಚಾರ್ಯ ರಚನೆ ಮಾಡಿದ್ದು. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಎಂಬ ಗ್ರಂಥವನ್ನು ರಚನೆ ಮಾಡಿದರು. 32 ಶ್ಲೋಕ, ಅಲ್ಲಿ 32 ಅಧ್ಯಾಯ, 32 ಶ್ಲೋಕ. ಇತಿಹಾಸ ಪುರಾಣಾಭ್ಯೇ ಭವಚ್ಚಿತ್ತಾತ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕತ್ಸನ್ನ ಸೇವತೆ. ಸುಮಧ್ವ ವಿಜಯದ 15ನೇ ಸರ್ಗದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾ, ನಾರಾಯಣ ಪಂಡಿತಾಚಾರ್ಯ ಸ್ತೋತ್ರವನ್ನ ಮಾಡ್ತಾ ಶ್ರೀಮದಾಚಾರ್ಯ ಗ್ರಂಥಗಳನ್ನ ಇತಿಹಾಸ ಪುರಾಣಗಳೆಂಬ ಸಮುದ್ರದಲ್ಲಿ ಶ್ರೀಮದಾಚಾರ್ಯರು ತಮ್ಮ ಮನಸ್ಸೆಂಬ ಮಂದರ ಪರ್ವತವನ್ನ ಇಟ್ಟು ಕಣೆದು ಹೊರಗೆ ತಂದ ಅಮೃತ ಅಂದ್ರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಸಂಗ್ರಹ ಮಾಡಿ ಅದರೊಳಗಿರೋ ಎಲ್ಲಾ ವಿಚಾರಗಳನ್ನ ಇಡೀ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಪೂರ್ಣವಾಗಿ ಪಾರಾಯಣ ಮಾಡಲಿಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಅದನ್ನು ಮಾಡಿ ಜೊತೆಗೆ ಈ 32 ಶ್ಲೋಕಗಳನ್ನ ಪಾರಾಯಣ ಮಾಡಿದರೆ ಯೋಗ್ರೇ ಭೂಕೃಷ್ಣ ಗರ್ಭಸ್ಸುಖ ನಿಧಿ ರವಿತೈರ್ವಾಸುದೇವಾದಿ ರೂಪೈ ಕ್ರೀಡನ್ ದೇವೈರಜಾತೈ ನಿತ್ಯ ನೀಚೋಚ್ಚಭಾವೈ ಗ್ರಂಥವನ್ನ ರಚನೆ ಮಾಡಿ ಆ 32 ಶ್ಲೋಕಗಳನ್ನ ಪಾರಾಯಣ ಮಾಡಿದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡಿದಕ್ಕೆ ಪುಣ್ಯ ಬರ್ತದೆ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಎಂಬ ಗ್ರಂಥವನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ ತರ್ಕತಾಂಡವ ಗ್ರಂಥ, ವ್ಯಾಸರಾಜ ರಚನೆ ಮಾಡಿರ್ತಕ್ಕಂಥ ಗ್ರಂಥ ತರ್ಕತಾಂಡವ. ತಾರ್ಕಿಕರ ಮೇಲೆ ರಚನೆ ಮಾಡಿದ್ದಾರೆ. ತರ್ಕ ಗ್ರಂಥವನ್ನ ಸಂಪೂರ್ಣ ಖಂಡನ ಮಾಡಿದ್ದಾರೆ ತಾರ್ಕಿಕರನ್ನು. ಆ ತರ್ಕತಾಂಡವ ಗ್ರಂಥಕ್ಕೆ ರಾಯರು ಬರೆದಿದ್ದು ನ್ಯಾಯದೀಪಿಕ. ಅದು ಸುಂದರವಾದ ಗ್ರಂಥ. ನೋಡಿ ಎಷ್ಟು ದೀಪ ಬಂತು ನಮಗೆ. ಆರದೇ ಇರುವ ಶಾಶ್ವತವಾದ ದೀಪಗಳನ್ನು ಹಚ್ಚಿ ದೇವರು ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಗೀತಾ ವಿವೃತ್ತಿ ಏನು ಅದ್ಭುತವಾದ. ಭಗವದ್ಗೀತಾ ಎಲ್ರಿಗೂ ಅರ್ಥ ಆಗುವುದಿಲ್ಲ, ಎಲ್ಲರೂ ಓದ್ತಾರೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ವಿಶ್ವಂ ಪ್ರಕಾಶತೆ ಗೋಗಣೈ ಅಪ್ರತೀಕಾರೈ ಅರ್ಕೇಂದ್ರಭ್ಯಾಮಿವಾಧಿಕಂ. ಶ್ರೀಮದಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಗೀತಾ ಭಾಷ್ಯ ಹಾಗೂ ಗೀತಾ ತಾತ್ಪರ್ಯ ಇವೆರಡೂ ಗ್ರಂಥಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಅದನ್ನು ಇಟ್ಟುಕೊಂಡು ಗೀತೆಯ ಅರ್ಥ ಏನು ಎಂಬುದು ಚೆನ್ನಾಗಿ ಗೊತ್ತಾಗುತ್ತೆ. ಅರ್ಜುನ ಮಾಡಿದ ಪ್ರಶ್ನೆ ಏನು, ಕೃಷ್ಣ ಕೊಟ್ಟ ಉತ್ತರವೇನು, ಅವೆಲ್ಲ ಚೆನ್ನಾಗಿ ತಿಳಿಯುತ್ತದೆ. ಬರೀ ಮೇಲ್ನೋಟಕ್ಕೆ ಗೀತಾ ಶ್ಲೋಕಗಳನ್ನು ಓದಿದರೆ ಅರ್ಥ ಆಗೋದಿಲ್ಲ. ಅದು ಮಹಾಭಾರತ. ಅದು
ಸ್ಯಾತ್ತತೀರ್ಥಮಪಿ ಸಂಭವಿತ ತತ್ರರ್ಥತಾಂ ಕೃತಿಷು ವಿತ್ತದಚಾತ್ತಂ ಭಾರತಂ ನನು ಚತಾತ್ತಮಪಿ ಸ್ಯಾತ್ ವೈಷ್ಣವಂ ಪದತಗತ್ರತಯಮ್ಮಿ. ಶ್ರೀಮದಾಚಾರ್ಯರು ಒಂದು ದಿವಸ ಪ್ರವಚನವನ್ನ ಮಾಡ್ತಾ ವೇದಗಳಿಗೆ 3 ಅರ್ಥ, ಮಹಾಭಾರತದ ಮೂಲ ಮಹಾಭಾರತದ ಎಲ್ಲಾ ಶ್ಲೋಕಗಳಿಗೆ 1,00,000 ಶ್ಲೋಕಗಳಿಗೆ 10 ಅರ್ಥ, ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಕೂಡ 100 ಅರ್ಥ ಅಂತ ಶ್ರೀಮದಾಚಾರ್ಯ ಹೇಳಿದರು. ಅದರೊಳಗೆ ಮಹಾಭಾರತ ಎಲ್ಲಾ ಶ್ಲೋಕಗಳಿಗೆ 1,00,000 ಶ್ಲೋಕ ಎಲ್ಲದಕ್ಕೂ ಕೂಡ 10 ಅರ್ಥ. ಇನ್ನ 8 ಶ್ಲೋಕ ಸಹಸ್ರಾಣಿ 8 ಶ್ಲೋಕ ಚತಾರಿತ ಅಹಂ ವೇತ್ತಿ ಚಿಕೋವೇತ್ತಿ ಸಂಜಯೋ ವೇತ್ತಿವಾನ ಅಂತ ಅದ್ಭುತವಾದ ಭಗವದ್ಗೀತಾ ಒಂದೊಂದು ಶ್ಲೋಕಕ್ಕೆ 10 ಅರ್ಥ ಅಂದ್ರೆ ಅದು ಶ್ರೀಮದಾಚಾರ್ಯ ಬಿಟ್ಟರೆ ಇನ್ಯಾರು ನಮಗೆ ತಿಳಿಸಲಿಕ್ಕೆ ಶಕ್ಯ ಅಲ್ಲವೇ? ಹಾಗಾಗಿ ಆ ಭಗವದ್ಗೀತಾ ಸುಖವಾಗಿ ನಮಗೆ ಅರ್ಥ ಆಗೋದರ ಸಲುವಾಗಿ ಗೀತಾ ಅಭಿವೃದ್ಧಿ ಎಂಬ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಮಂತ್ರಾಲಯ ಪ್ರಭುಗಳು. ಇದಾದ ಮೇಲೆ ತತ್ವಮಂಜರಿ ಸುಂದರವಾದ ಗ್ರಂಥ, ಮಂತ್ರಾರ್ಥ ಮಂಜರಿ, ತಲವಕಾರೋಪನಿಷತ್ ಖಂಡಾರ್ಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈಶಾವಾಸ್ಯ ಉಪನಿಷತ್ ಖಂಡಾರ್ಥವನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನ ಒಟ್ಟಾರೆ 10 ಉಪನಿಷತ್ತುಗಳಿಗೂ ಖಂಡಾರ್ಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಮಂತ್ರಾಲಯ ಪ್ರಭುಗಳು. ಚಾಂದೋಗ್ಯ ಉಪನಿಷತ್ತು, ಐತರೇಯ ಉಪನಿಷತ್ತು ಅವೆಲ್ಲದಕ್ಕೂ ಕೂಡ ಖಂಡಾರ್ಥವನ್ನ ರಚನೆ ಮಾಡಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ. ಮಾಂಡೋಕ್ಯ ಉಪನಿಷತ್ತು. ಹೀಗೆ ರಾಯರ ಗ್ರಂಥವನ್ನ ಅವುಗಳ ನೋಡ್ತಾ ಹೋದರೆ ಬಹಳ ಅದ್ಭುತವಾದ ಪ್ರಮೇಯಗಳೇ ನಮಗೆಲ್ಲವೂ ಕೂಡ ಸಿಗ್ತದೆ. ಹಾಗಾಗಿ ಇಷ್ಟು ಉಪಕಾರ ಮಾಡಿದ ಮಂತ್ರಾಲಯ ಪ್ರಭುಗಳು. ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾತಿ. ವಾದೀಂದ್ರರು ಗುರುಗುಣಸ್ಥವನದಲ್ಲಿ ಮಂತ್ರಾಲಯ ಪ್ರಭುಗಳನ್ನು ಸ್ತೋತ್ರ ಮಾಡ್ತಾ ರಾಯರ ಚಾತುರ್ಯ ಏನು ಗೊತ್ತಾ, ಕೌಶಲ, ಹೇಳಿದ್ದಿನ ಮತ್ತೆ ಹೇಳೋದಿಲ್ಲ ನೋಡ್ರಿ. ಒಮ್ಮೆ ಬರೆದಿದ್ದನ್ನು ಮತ್ತೆ ಕಾಟ ಹಾಕೋದಿಲ್ಲ. ನಾವು ಒಂದು ಪತ್ರ ಬರೀಬೇಕು ಅಂದ್ರೆ 10 ಕಾಟ ಹಾಕ್ತೀವಿ, ಹೇಳಿದ್ದನ್ನೇ ಮತ್ತೆ ಬರಿತಾ ಇರ್ತೀವಿ, ಬರೆದಿದ್ದನ್ನೇ ಮತ್ತೆ ಬರಿತೀವಿ. ರಾಯರ ಹಂಗಲ್ಲ. ಉತ್ತಮ ನೋ ಭಕ್ತಿ ಭೂಯನ, ಹೇಳಿದ್ದೀನಿ ಒಮ್ಮೆ ಹೇಳೋದಿಲ್ಲ, ಅಲ್ಲಿ ಹೇಳಿ ನೋಡ್ಕೊಂಡಿರ್ಬಿಡ್ತಾರೆ. ರಾಯರು ಏನ್ ಬರೀತಾರೆ ಗೊತ್ತಾ, ಅಲ್ಲಿ ಹೇಳಿದ್ದಿ ನೋಡ್ಕೊಂಬಿಡ್ರಿ, ಹಿಂದೆ ಹೇಳಿದ್ದಿ ನೋಡ್ಕೊಂಬಿಡ್ರಿ, ಅಟ್ಟೆ ಒಮ್ಮೆ ಹೇಳ್ತಾರೆ. ಉತ್ತಮ ನೋ ಭಕ್ತಿ ಭೂಯ, ಬರೆದಿದ್ದನ್ನ ಅಳಿಸೋದಿಲ್ಲ. ಅಂದ್ರೆ ಅವರ ಮನಸ್ಸಿನಲ್ಲಿ ತಪ್ಪು ವಿಚಾರಗಳು ಬರೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ಗ್ರಂಥ ರಚನಾ ಕೌಶಲ ಮಂತ್ರಾಲಯ ಪ್ರಭುಗಳು. ಅಂತಹ ಮಂತ್ರಾಲಯ ಪ್ರಭುಗಳ ದಯಾ ಕಾರುಣ್ಯ ನಮ್ಮ ಮೇಲೆ ಇರಬೇಕು. ನಮ್ಮ ಮೇಲೆ ಇದ್ದಿದ್ದಕ್ಕೆ ಇಷ್ಟು ಸುಖವಾಗಿದ್ದೀವಿ ನಾವೆಲ್ಲ ಅಂತ ತಿಳ್ಕೊಳ್ಳಿ. ನಿಜವಾಗ್ಲೂ ಆ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಇದ್ದದ್ದಕ್ಕಾಗೇನೆ ನಾವು ಇಷ್ಟೆಲ್ಲ ಸುಖವಾಗಿದ್ದೀವಿ. ಎಷ್ಟು ಸುಖವಾಗಿ ಅರ್ಥವನ್ನು ಮಾಡಿಕೊಡ್ತಾರೆ ಮಂತ್ರಾಲಯ ಪ್ರಭುಗಳ. ಇನ್ನೊಂದು ಅದ್ಭುತವಾದ ಪಾಂಡಿತ್ಯ ಅಂದ್ರೆ ಯಾವುದೇ ಸುಧಾದೊಳಗೆ ಶ್ರೀಮನ್ ನ್ಯಾಯಸುಧಕ್ಕೆ ವ್ಯಾಖ್ಯಾನ ಏನು ಬರೆದಿದ್ದಾರಲ್ಲ ಪರಿಮಳ ಎಂಬ ಗ್ರಂಥದಲ್ಲಿ, ವ್ಯಾಕರಣ ವಿಷಯ ಏನೇ ಬಂದ್ರು ಅದನ್ನ ಪಟ್ಟಂತ ಎತ್ತಿ ಹಿಡಿದು ಅದಕ್ಕೆ ಪೂರ್ಣವಾಗಿ ವಿವರಣವನ್ನ ಕೊಡೋದು ಮಂತ್ರಾಲಯ ಪ್ರಭು. ಅದ್ರೊಳಗೆ ಏನೇ ಕಠಿಣವಾದ ಭಾಗ ಅಂತ ಇದ್ರೆ ಅವೆಲ್ಲವನ್ನು ಕೂಡ ಸರಳವಾಗಿ ಬಿಡಿಸಿ ತಿಳಿಸಿಕೊಡುವ ಶೈಲಿ ಮಂತ್ರಾಲಯ ಪ್ರಭುಗಳು. ಅಷ್ಟು ಅದ್ಭುತವಾಗಿ ವ್ಯಾಕರಣ ವಿಷಯಗಳನ್ನ, ಮೀಮಾಂಸಾ ವಿಷಯಗಳನ್ನ, ಮೀಮಾಂಸಾ ಅಂತಂದ್ರೆ ಚಂದ್ರಿಕಾಕ್ಕೆ ಪ್ರಕಾಶಿಕ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ವ್ಯಾಸರಾಜರ ಚಂದ್ರಿಕಾ ಗ್ರಂಥ ಅದು ತತ್ವಪ್ರಕಾಶಿಕ ಮೇಲೆ ಬರ್ತಿದ್ದು. ಆ ಚಂದ್ರಿಕಾ ಎಂಬ ಗ್ರಂಥಕ್ಕೆ ಪ್ರಕಾಶಿಕ ಎಂಬ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಮಂತ್ರಾಲಯ ಪ್ರಭುಗಳು. ಆ ಪ್ರಕಾಶಿಕ ಎಂಬ ಗ್ರಂಥದಲ್ಲಿ ಎಷ್ಟು ಮೀಮಾಂಸಾ ವಿಚಾರಗಳನ್ನ ಹೊರಗೆ ಹಾಕ್ತಾರೆ ಅಂದ್ರೆ ಮಂತ್ರಾಲಯ ಪ್ರಭುಗಳು ಭಾರಿ. ಆ ಎಲ್ಲ ಮೀಮಾಂಸಾ ವಿಚಾರಗಳನ್ನ ತಲೆಯಲ್ಲೇ ಇಟ್ಕೊಂಡ
ಮಹಾಭಾಷ್ಯ ಅವರ ಕಂಠದೊಳಗೆ ಇದ್ದವರು ವ್ಯಾಕರಣ ಮಹಾಭಾಷ್ಯ. ಇನ್ನೆಂತಹ ಪಾಂಡಿತ್ಯ, ಏನು ವಿದ್ಯ, ಏನು ಅದ್ಭುತವಾದ ವಿದ್ಯ. ಮಂತ್ರಾಲಯ ಪ್ರಭುಗಳು ವಿದ್ಯೆಯ ತರ್ಕ ವ್ಯಾಕರಣ ವೇದಾಂತ ಎಲ್ಲಾ ಗ್ರಂಥಗಳ ಒಂದು ಪರ್ವತ, ವನಸ್ಪತಿಗಳ ಪರ್ವತ ಇದ್ದಂಗೆ ಎಲ್ಲ ಗ್ರಂಥಗಳ ಪರ್ವತ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ತೀರ್ಥ ಶ್ರೀಪಾದರಾಜರು ಅಂತ ಮಹಾನುಭಾವರು. ಅವರ ಅವತಾರ ಮಾಡಿದ ದಿವಸ ಅಂದ್ರೆ ದೊಡ್ಡ ಹಬ್ಬ ನಮಗೆ, ವರ್ಧಂತಿ ಉತ್ಸವ ಅಂತಂದ್ರೆ. ನಮ್ಮ ಮಕ್ಕಳ ಅವತಾರ ಮಾಡಿದರೆ, ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಹುಟ್ಟಿದ ಹಬ್ಬದ ದಿವಸ ನಾನಾ ತರಹದ ವಸ್ತ್ರಗಳನ್ನು ಕೊಡಿಸಿ ಅವರಿಗೆ ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡಿಸಿ ಅವರ ಹೆಸರಿನಲ್ಲಿ ವಿಶೇಷವಾಗಿ ಅಭಿಷೇಕ ಸೇವೆಯನ್ನೆಲ್ಲ ಮಾಡಿಸ್ತೇವೆ. ಇನ್ನು ಮಂತ್ರಾಲಯ ಪ್ರಭುಗಳ ಅವತಾರ ಮಾಡಿದ್ದಾರೆ, ನಮಗೋಸ್ಕರ ಏನ್ ಮಾಡಬೇಕು? ಅವರಿಗೆ ಕೂತು ಅವರು ಸ್ತೋತ್ರ ಪಾರಾಯಣ ಮಾಡ್ತೀವಿ. ಶ್ರೀ ಪೂರ್ಣಬೋಧರು ತೀರ್ಥ ಪರ್ಯೋಗಿ ಪಾರಾಗಾಮಾರಿ ಮಾತ್ರ ವಿಷಮಾತ್ರ ಸೇರಿಸ್ಬಿಟ್ಟಂತೆ. ಯಾಕಂದ್ರೆ ಏನು ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ರಾಯರಿಗೆ. ಏನು ಕೊಟ್ಟರು ಬೇಡ, ಅವರು ವೈರಾಗ್ಯ ಶಿಖಾಮಣಿಗಳು ಹಂಗಂತೇಳಿ ಕೊಡದೇ ಇರಬಾರ್ದು. ಏನು ಕೊಟ್ಟರು ರಾಯರು ನಮಗೆ ಕೊಟ್ಟಿದ್ದೆ. ರಾಯರು ಪರಮಾನುಗ್ರಹ ಮಾಡಿ, ದೇವರ ಅನುಗ್ರಹ ಮಾಡಿ ನಮಗೇನು ಕೊಟ್ಟಾರೆ ಅದನ್ನು ಮತ್ತೆ ರಾಯರಿಗೆ ಸಮರ್ಪಣೆ ಮಾಡೋದೇ ಹೊರತು ನಮ್ದು ಅಂತ ಸ್ವಂತದ್ದೇನು ಕೊಡ್ಲಿಕ್ಕೆ ಶಕ್ಯವಿಲ್ಲ. ಅಂತಹ ದೇವತೆಗಳೇ ಅವತಾರ ಮಾಡಿದ್ದಾರೆ ಮಂತ್ರಾಲಯ. ದೇವ ಸ್ವಭಾವೋ ದ್ವಿಜದ್ರುಯೋದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸ್ವಭೂಯಾತ್. ಹಾಗಾಗಿ ಮಂತ್ರಾಲಯ ಅವರನ್ನು ಪ್ರಾರ್ಥನೆ ಮಾಡೋದಿತ್ತೆ. ರೋಗಹರಣಿ ಕೃಪಾ ಸಂತತ ದುರ್ಮತ ದ್ವಾಂತ ದಿವಾಕರ, ಸಂತತ ದುರ್ಮತ ದ್ವಾಂತ ದಿವಾಕರ, ಸಂತ ವಿನೂತ ಮಾತನಾಡಿತೋ. ರೋಗನರನಿ ಕೃಪಾ ಪಾವನ ಗಾತ್ರ ಸುದೇವ ಬರನೇತ್ರ, ಪಾವನ ಗಾತ್ರ ಸುದೇವ ಬರನೇತ್ರ, ಸೇವಕ ಜನರೊಳಗಾಡಿತೋ, ಸೇವಕ ಜನರೊಳಗಾಡಿತೋ. ರೋಗನರನಿ ಕೃಪಾ ಕನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ, ಕನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ. ನಿನ್ನಾರಾಧನೆ ಮಾಡಿದೋ, ನಿನ್ನಾರಾಧನೆ ಮಾಡಿದೋ. ರೋಗನರನಿ ಕೃಪಾ ಸಾಗರ ರಾಘವೇಂದ್ರ ಪರಿಪಾಲಿತೋ. ಜಗನ್ನಾಥದಾಸರು ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಈ ಮಂತ್ರಾಲಯ ಪ್ರಭುಗಳು ಅವರ ಮುಖ್ಯವಾಗಿ ರಾಘವೇಂದ್ರ ಸ್ತೋತ್ರ ನಿಮಗೆಲ್ಲ ಗೊತ್ತಿದೆ, ಅಪ್ಪಣಾಚಾರ್ಯ ರಚನೆ ಮಾಡಿರ್ತಕ್ಕಂತಹದ್ದು. ಅದರೊಳಗೆ ಯಾವ್ಯಾವ ಶ್ಲೋಕಗಳಿಂದ ಏನೇನು ಫಲ ಎಂಬುದು ನಮಗೆ ಸಿಗ್ತದೆ ಎಂಬುದನ್ನು ಕೂಡ ನಮಗೆ ತಿಳ್ಕೊಂಡು ಪಾರಾಯಣ ಮಾಡಿದರೆ ಪುಣ್ಯ ಜಾಸ್ತಿ, ಸುಮ್ಮಗೆ ಪಾರಾಯಣ ಮಾಡಿದರೆ ಬರ್ತದೆ ಸ್ವಲ್ಪ ಪುಣ್ಯ. ಶ್ರೀ ಪೂರ್ಣಬೋಧ ಮೊದಲನೇ ಶ್ಲೋಕ, ಜೀವೇಶ ಭೇದ ಗುಣಪೂರ್ತಿ ಜಗತ್ತು ತತ್ವ, ಇವೆರಡು ಶ್ಲೋಕಗಳನ್ನ ಪಾರಾಯಣ ಮಾಡೋದ್ರಿಂದ ವಾಕ್ ಸಿದ್ಧಿ ಬರ್ತದೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯನ
ಅಗಾತ್ರಿ ಸಂವೇದನ ದೃಷ್ಟಿ ವಜ್ರನ ಕ್ಷಮಾಸುರೇಂದು ಅವತು ಮಾಂಸದ ಎಂದು ಈ ಒಂದು ಶ್ಲೋಕವನ್ನ ಪಠಣೆ ಮಾಡಿದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಅಗಾತ್ರಿ ಸಂವೇದನ ದೃಷ್ಟಿ ವಜ್ರ, ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಪಾಪಗಳೆಲ್ಲ ಪರಿಹಾರ. ಮುಖ್ಯ ಸಂಸಾರದಿಂದ ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳಬೇಕು. ಮಂತ್ರಾಲಯ ಪ್ರಭುಗಳನ್ನ ನಿಮ್ಮಂಗೆ ವೈರಾಗ್ಯ ಕೊಡಿ ಸ್ವಲ್ಪರ ನಮಗೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಕೇವನ ಲಬ್ಧ ಸಮಸ್ತ ಸಂಪದ, ಅದನ್ನ ಚಿಂತನೆ ಮಾಡಿದ್ರೆ ಇಷ್ಟ ಸಿದ್ಧಿ ಆಗ್ತದೆ. ಭವ್ಯ ಸ್ವರೂಪೋ ಬಹುದುಃಖ ದೂರ ಸಂಗಾತಿಯಲ್ಲಿ ಸುಖ ಧೈರ್ಯಶಾಲಿ. ಈ ಶ್ಲೋಕವನ್ನು ಪಠಣೆ ಮಾಡುವುದರಿಂದ ದುಃಖ ನಿವಾರಣೆ. ನಿರಸ್ತದೋಷೋ ನಿರವಧ್ಯ ವೇಷ ಎಂಬ ಶ್ಲೋಕವನ್ನು ಪಠಣೆ ಮಾಡುವುದರಿಂದ ವಾಗ್ಬಂಧನ ಶಕ್ತಿ, ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಗ್ದೇವ, ಸುಪಾಠವಾದಿ ತತ್ವ, ಶರೀರೋಕ್ತ ಸಮಸ್ತ ದೋಷಾನ್ ಹತ್ವ ಸನೋವ್ಯಾಕುರು ರಾಘವೇಂದ್ರ ಎಂಬ ಶ್ಲೋಕವನ್ನ ಪಠಣೆ ಮಾಡೋದ್ರಿಂದ ನಮಗೆ ರೋಗ ನಿವಾರಣೆ ಹಾಗೂ ಸಂತಾನ ಪ್ರಾಪ್ತಿ ಎಂಬುದಾಗ್ತಾ ಇದೆ. ಯತ್ಪಾದೋಲಕ ಸಂಜಯ ಸುರಣದಿ ಮುಖ್ಯಾಪಘಾತಾನಿತ ಎಂಬ ಶ್ಲೋಕವನ್ನು ಪಠಣೆ ಮಾಡೋದ್ರಿಂದ ತಾಪತ್ರಯ ಪರಿಹಾರ, ಪುತ್ರಲಾಭ. ಯತ್ಪಾದ ಕಂಜ ಪರಿಭೂಷಿತ ಯತ್ಪಾದ ಕಂಜ ರಜತಾ ಪರಿಭೂಷಿತಾಂಗಾನ ಎಂಬ ಶ್ಲೋಕವನ್ನು ಪಠಣೆ ಮಾಡುವುದರಿಂದ ಪ್ರತಿಬಂಧಕ ನಿವೃತ್ತಿ, ಭಕ್ತಿ ಸಿದ್ಧಿ ಎಂಬುದಾಗ್ತಾ ಇದೆ. ಸರ್ವತಂತ್ರ ಸ್ವತಂತ್ರೋತ್ಸವ ಈ ಶ್ಲೋಕದಿಂದ ಸರ್ವ ಸತ್ಯಾಸ್ತ್ರಗಳ ಜ್ಞಾನ. ಶ್ರೀರಾಘವೇಂದ್ರೋ ಯತಿರಾಟ್ ಎಂಬ ಶ್ಲೋಕದಿಂದ ಆಯುಷ್ಯ ಹಾಗೂ ಸಂಪತ್ತು ಇವೆರಡರ ಅಭಿವೃದ್ಧಿ ಆಗ್ತಾ ಇದೆ. ಪ್ರತಿವಾದಿ ಜಯಸ್ವಾಂತ ಭೇದ ಚಿಹ್ನಾದವರು ಎಂಬ ಶ್ಲೋಕವನ್ನು ಪಠಣೆ ಮಾಡುವುದರಿಂದ ವಾದದಲ್ಲಿ ಜಯ. ಅಪರೋಕ್ಷೀಕೃತ ಶ್ರೀಜನ ಎಂಬ ಶ್ಲೋಕವನ್ನು ಚಿಂತನೆ ಮಾಡಿದರೆ ರಾಯರು ಪರಮಾನುಗ್ರಹ ಮಾಡಿ ಭಗವದ ಅಪರೋಕ್ಷ ದರ್ಶನ ಆಗುವಂತೆ ಮಾಡಿದ್ದಾರೆ. ದಯಾ ದಾಕ್ಷಿಣ್ಯ ವೈರಾಗ್ಯ ಎಂಬ ಶ್ಲೋಕವನ್ನು ಪಠಣೆ ಮಾಡುವುದರಿಂದ ವೈರಾಗ್ಯ ಸಿದ್ಧಿ, ವಿಘ್ನ ಪರಿಹಾರ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಹಾಗೂ ದೋಷಾರ್ಥೆ ನಾಶಮಾಯಾಂತಿ ಎಂಬ ಶ್ಲೋಕಗಳನ್ನ ಪಠಣೆ ಮಾಡುವುದರಿಂದ ಅಪಸ್ಮಾರಾದಿ ಎಲ್ಲ ರೋಗಗಳು ಕೂಡ ಪರಿಹಾರವಾಗ್ತದೆ. ಹಂತು ನಕ್ಕಾಯ ಜಾನು ದೋಷಾನ್ ಎಂಬ ಶ್ಲೋಕ ಇತಿಕಾಲತ್ರಯೇ ನಿತ್ಯಂ ಪ್ರಾರ್ಥನಾ ಯಕ್ಕರೋಗತನ. ಈ ಶ್ಲೋಕಗಳನ್ನು ಪಠಣೆ ಮಾಡುವುದರಿಂದ ಚತುರ್ವಿಧ ಪುರುಷಾರ್ಥ ಎಂಬುದು ಸಿಗ್ತಾ ಇದೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾನ ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರೋ ಸದಾನಂದ ಎಂಬ ಈ ಶ್ಲೋಕವನ್ನು ಪಠಣೆ ಮಾಡಿದರೆ ಎಲ್ಲಿ ಹೋದ್ರೂ ನಮ್ಮ ಹಿಂದೆ ಇದ್ದು ರಾಯರ ರಕ್ಷಣೆ ಮಾಡುತ್ತಾರೆ. ಸರ್ವಯಾತ್ರಾ ಮಹಾಮಾಂತೆ ಯಥಾಶಕ್ತಿ ಪ್ರದಕ್ಷಿಣ, ದೇವರಿಗೆ ಪ್ರದಕ್ಷಿಣ ರಾಯರಿಗೆ ಹಾಕುವ ಶ್ಲೋಕ. ಕರೋಮಿ ತವ ಸಿದ್ಧಸ್ಥ ಬೃಂದಾವನ ಗತಂ ಜಲಂ ಶಿರಸಾಧಾರಯಾಮ್ಯಂತ ಸರ್ವತೀರ್ಥ ಫಲಾಪ್ತಯೇ ಅಂತ ನಾವು ಪ್ರತಿನಿತ್ಯ ಈ ಶ್ಲೋಕವನ್ನು ಪಠಣೆ ಮಾಡಿದರೆ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಸ್ನಾನ ಮಾಡಿದ ಪುಣ್ಯ, ಮಂತ್ರಾಲಯ ಪ್ರಭುಗಳಿಗೆ ಅಭಿಷೇಕ ಮಾಡಿದ, ಬೃಂದಾವನಕ್ಕೆ ಅಭಿಷೇಕ ಮಾಡಿದ ನೀರನ್ನು ಮೈ ಮೇಲೆ ತಲ್ಲಿಕೊಂಡ್ರೆ ಸರ್ವಾಭಿಷ್ಟ ಸಿದ್ಧಿ ಆಗ್ತದೆ. ಸಂಸಾರೇ ಕ್ಷಯ ಸಾಗರೆ ಪ್ರಕೃತಿ ದೋಗಾಲೇ ತದಾ ದುಂತರೇ ಸರ್ವಾವತ್ಯ ಜಲಗ್ರಹಣೆ ಅನುಪಮೈ ಕಾಮಾನಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೇ ಅಮಿತ ಭಯತ್ತೋ ಮಾನಿಕೇನೋತ್ಕತೆ ದುಃಖೋತ್ಕೃಷ್ಟ ವಿಲೇ ಸಮುದ್ರ ಗುರು ಮಾಮಜ್ಞ ರೂಪಂ ತದಾ. ಹಾಗೆ ಈ ಶ್ಲೋಕವನ್ನು ಚಿಂತನೆ ಮಾಡುವುದರಿಂದ ಎಲ್ಲಾ ದುಃಖ ಪರಿಹಾರ ಹಾಗೂ ಮೋಕ್ಷ ಎಂಬುದಕ್ಕೆ ಪ್ರಾಪ್ತವಾಗ್ತಾ ಇದೆ. ಅಂತಹ ಮಂತ್ರಾಲಯ ಪ್ರಭುಗಳ ವರ್ಧಂತಿ ಉತ್ಸವದ ನಿಮಿತ್ತಕವಾಗಿ ಅವರ ಮಹಿಮೆಯನ್ನ ಕೇಳೋದಕ್ಕಿಂತ ಅವರ ಗ್ರಂಥಗಳನ್ನು ನೋಡೋದು ಬಹಳ ದೊಡ್ಡದಾದ ಪುಣ್ಯದ ಕೆಲಸ. ನಮ್ಮ ಗುರುಗಳು ಮಾತಾಡ್ತಾ ಇದ್ರು, ಶ್ರೀಕರ್ಣಿಯಲ್ಲಿ ಬಿದ್ದ ಆ ಕುಲಕರ್ಣಿ ಮಗರನ್ನು ಹೇಗೆ ಉದ್ಧಾರ ಮಾಡಿದರೋ ಹಾಗೆ ನಾವು ಕೂಡ ಕರ್ಣಿ ಅಂದ್ರೆ ಸಂಸಾರವೇ ಒಂದು ಮಾವಿನ ಹಣ್ಣಿನ ರಸ ಇದ್ದಂತೆ ಅಂತ ಅನ್ಕೊಂಡ್ಬಿಟ್ಟಿವಿ. ನಾವೆಲ್ಲ ಸಂಸಾರ ಮುಗಿಬಿಟ್ಟಿವಿ. ಸಂಸಾರ ಸುಖನೇ ಇದು ನಿಜವಾದ ಸುಖ ಅಂತ ಅನ್ಕೊಂಡು ಸಂಸಾರವೆಂಬ ಏನು ಈ ಸಮುದ್ರ ಇದೆಯಲ್ಲ, ಇದೇ ಒಂದು ಶ್ರೀಕರ್ಣಿಯ ರಸದ ಪಾತ್ರೆ ಅನ್ಕೊಂಡು ಆರಾಮಾಗಿದ್ದುಬಿಟ್ಟಿವಿ. ಎಂದು ಈ ಶ್ರೀಕರ್ಣಿಯಲ್ಲಿ ಬಿದ್ದು ಒದ್ದಾಡಿ ಸಾಯ್ತೀವೋ ಗೊತ್ತಿಲ್ಲ. ಮೊದಲು ತೋರುತ್ತಿದೆ
ಮಧುರ ವಿಜಯ ಸುಖ ಕಡೆಯಲಿ ದುಃಖ ಅನೇಕ ಕಾಣು ಮುರಾರಿಯನೇ ಕೊಂಡಾಡೋ ವಾರಿಜ ಮುಖಿಯರ ಸೋಜಿಗೆ ತಿಲುಗದೆ ವಿಜಯ ವಿಠಲನ ಕೊಂಡಾಡೋ ಮನವೇ ಮುರಾರಿಯನೇ ಕೊಂಡಾಡೋ. ಹಾಗೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಸ್ತೋತ್ರ ಮಾಡೋರು ಯಾಕೆ ಅಂತಂದ್ರೆ, ಬರೀ ಸಾಂಸಾರಿಕ ಸುಖಭೋಗಗಳಲ್ಲಿ ಆಸಕ್ತರಾದ ನಮ್ಮಂತವರನ್ನ ಸ್ವೀಕರಣೆಯಲ್ಲಿ ಬಿದ್ದು ಒದ್ದಾಡ್ತಾ ಇರೋ ನಮ್ಮನ್ನ ಉದ್ಧಾರ ಮಾಡಿ ಯಾವಾಗಲೂ ಶ್ರೀಮದಾಚಾರ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಪಾಠ ಪ್ರವಚನವನ್ನ ಮಾಡ್ತಾ ಅದರೊಳಗೇ ಕಾಲವನ್ನ ಕಳೀತಾ ಯತ್ಕಿಂಚಿತ್ ಪುಣ್ಯವನ್ನಾದರೂ ಕೂಡ ಸಂಪಾದನೆ ಮಾಡಿ ಉದ್ಧಾರ ಆಗುವಂತೆ ಮಾಡ್ರಿ ಅಂತ ಮಂತ್ರಾಲಯ ಪ್ರಭುಗಳನ್ನು ಪ್ರಾರ್ಥನೆ ಮಾಡಬೇಕು. ಪ್ರತಿನಿತ್ಯ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಗ್ರಂಥಗಳ ಸ್ಮರಣೆ ಮಾಡಿದ್ರೆ ಸಾಕು. ನಾವು ನಿತ್ಯ ಪಾಠ ಹೇಳ್ತಿರ್ತೀವಲ್ಲ, ತತ್ವಪ್ರಕಾಶಕ ಗ್ರಂಥ ವಿದ್ಯಾಪೀಠದಲ್ಲಿ ರಾಯರ ಗ್ರಂಥವನ್ನ ನೋಡದೆ ಹೇಳಲಿಕ್ಕಾಗೋದೇ ಇಲ್ಲ. ಅಷ್ಟು ಸುಂದರವಾಗಿ ವಿವರಣವನ್ನು ಬರೆದಿರ್ತಾರೆ. ಹಾಗಾಗಿ ರಾಯರ ಉಪಕಾರ ಬಹಳ ದೊಡ್ಡದು, ಬಹಳ ದೊಡ್ಡದು. ಅವರು ಗ್ರಂಥಗಳನ್ನು ಓದಿದಾಗ ಮಾತ್ರ ಅರ್ಥ ಆಗ್ತದೆ. ಅವೆಲ್ಲ ಸ್ವಾಮಿಗಳ ಗುರುಗಳ ಅನುಗ್ರಹದಿಂದ ಯಥಾಶಕ್ತಿ ನಮ್ಮ ಜ್ಞಾನಕ್ಕೆ ತಿಳಿದು ಬಂದಿದೆ. ಹೀಗೆ ರಾಯರ ಅನುಗ್ರಹದಿಂದ ಪ್ರತಿ ಜನ್ಮದಲ್ಲಿಯೂ ಕೂಡ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಮಂತ್ರಾಲಯ ಪ್ರಭುಗಳ ಗ್ರಂಥಗಳನ್ನೇ ಅಧ್ಯಯನ ಮಾಡ್ತಾ ಆ ಭಾವವನ್ನು ಚೆನ್ನಾಗಿ ತಿಳಿದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾವೆಲ್ಲ ಕೇಳಿಕೊಳ್ಳೋಣ. ಮಂತ್ರಾಲಯ ಪ್ರಭುಗಳ ಅನುಗ್ರಹ ಮಾಡಿ ನಮಗೆ ಅಪರೋಕ್ಷ ಜ್ಞಾನ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಈ ವರ್ಧಂತಿ ಉತ್ಸವದ ನಿಮಿತ್ತವಾಗಿ ಉಪನ್ಯಾಸದ ಮಾಲಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಅದರೊಳಗೆ ನನಗೂ ಕೂಡ ಅವಕಾಶವನ್ನು ಕೊಟ್ಟು ರಾಯರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದಕ್ಕಾಗಿ ಇಲ್ಲಿರುವ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೆ, ಮಠದ ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹಾಗೂ ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತಾರೆ. ಈ ರಾಯರ ಒಂದು ಚಿಕ್ಕ ಪ್ರವಚನ ಮಾಲಿಕ ಸೇವೆಯನ್ನು ಮಾಲಾರ್ಪಣೆ